ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ರೆಡಿಯಾಗಿ ಹೊರಗಡೆ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ನನ್ನ ತಮ್ಮ ಅವರು ನಮ್ಮ ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡಿಸಿಲ್ಲ ಅಂತ ಅವ್ರಿಗೆ ಸಮಾಧಾನನೇ ಆಗಲಿಲ್ಲ. ಯಾಕೆ ಕಟ್ ಮಾಡಿಸ್ತಿದ್ರು ಆವಾಗಲೇ, ಬಟ್ ನಮ್ಮ ಸಿಸ್ಟರ್ದು ಎಂಗೇಜ್ಮೆಂಟ್ ಬಂದಿದ್ದ ಕಾರಣ ಮತ್ತು ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರಲ್ಲ, ಸೊ ಅವರು ಫ್ರೀ ಇಲ್ದಿದ್ದ ಕಾರಣ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅವರು. ಸೊ ಇವತ್ತು ಕೇಕ್ ತೊಗೊಂಡು ಬಂದು ಹೊರಗಡೆ ಡಿನ್ನರಿಗೆ ಬಂದಿದ್ದೀವಿ. ನಾವು ಲೊಕೇಶನಿಗೆ ರೀಚ್ ಆದ್ವಿ. ಅವ್ರು ಇನ್ನೂ ಬಂದೇ ಇಲ್ಲ. ನಮಗೆ ಗೊತ್ತಿಲ್ಲ, ಅವ್ರು ಕೇಕ್ ಕಟ್ ಮಾಡ್ಸೋದು ಗೊತ್ತಿಲ್ಲ. ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟೇ. ಗ್ಯಾಪಲ್ಲಿ ಹೋಗಿ ಕೇಕ್ ತೊಗೊಂಡು ಬಂದಿದ್ದಾರೆ. ನಾವು ವೆಯ್ಟ್ ಮಾಡಿ ಏನು ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡಿದ್ರೆ ಕೇಕ್ ತೊಗೊಂಡು ಬಂದಿದ್ದಾರೆ. ನೋಡಿ, ಇವರೇ ನನ್ನ ತಮ್ಮಂದರು, ಗೋಕುಲ್ ಆ್ಯಂಡ್ ಶ್ರೇಯು. ಆ್ಯಂಡ್ ಲೊಕೇಶನ್ಗೆ ಬಂದು ಈಗ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಫಸ್ಟ್ ಕೇಕ್ ಕಟ್ ಮಾಡಿಬಿಡೋಣ, ಮತ್ತೆ ಊಟ ಮಾಡೋಣ ಅಂತ ಕೇಕ್ ಕಟ್ಟಿಂಗ್ಗೆ ಎಲ್ಲನೂ ರೆಡಿ ಮಾಡಿಕೊಂಡು ಕೇಕ್ ಕಟ್ ಮಾಡಿ. ಆ್ಯಂಡ್ ಅವರು ಐಸ್ ಕೇಕ್ ತರೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಅಷ್ಟು ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗಿಬಿಡತ್ತೆ. ಸೊ ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಆ್ಯಂಡ್ ಚೆನ್ನಾಗಿತ್ತು ಕೇಕ್ ಕೂಡ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಎಲ್ಲರ ಹತ್ರನೂ ಒಂದೊಂದು ತಿನ್ನಿಸ್ಕೊಂಡೆ. ಆ್ಯಂಡ್ ಇವರಿಬ್ಬರು ನೋಡಿ, ಇವನು ಶ್ರೇಯು, ಇವನು ಟೀಚರು. ಅವನೇ ಸ್ಟೂಡೆಂಟ್ ಥರ ಇದ್ದಾನೆ, ಆದರೆ ಅವನು ಟೀಚರು. ಆ್ಯಂಡ್ ನನ್ನ ತಮ್ಮ ಫಿಸಿಯೋಥೆರಪಿಸ್ಟ್. ಆ್ಯಂಡ್ ನಿಮಗೂ ಯಾರಿಗಾದರೂ ಫಿಸಿಯೋಥೆರಪಿ ನೆಸೆಸರಿ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಥರ ಇತ್ತು ಸಿಂಪಲ್ಲಾಗಿ ಕೇಕ್ ಕಟ್. ಆ್ಯಂಡ್ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅಂದರೆ ಊಟಕ್ಕೆ ಬಂದಿದ್ದು ಆಲ್ಬೆಕ್ ಅಂತ. ಇದು JP ನಗರಲ್ಲೇ ಲೊಕೇಟ್ ಆಗಿರೋದು, ನಮಗೆ ತುಂಬ ನಿಯರ್ ಇದೆ. ಆ್ಯಂಡ್ ನಾವು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ತುಂಬ ಸರಿ ಯಾರ್ದಾದ್ರೂ ಬರ್ಡೇ ಆದರೆ ಇಲ್ಲಿಗೆ ಬರ್ತಿದ್ದಿದ್ದು, ಲಂಚ್ಗಾಗಿರ್ಬೋದು, ಎಲ್ಲದಕ್ಕೂ ಇಲ್ಲಿಗೆ ಬರ್ತಿದ್ವಿ. ಸೊ ನಮ್ಗೆ ಗೊತ್ತಿದ್ದಿದ್ದು ಅದೇ, ಮತ್ತು ನಿಯರ್ ಇದ್ದಿದ್ದು ಅದೇ, ಸೊ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಈ ಥರ ಇತ್ತು ಸಿಂಪಲ್ ಸೆಲೆಬ್ರೇಷನ್. ಆ್ಯಂಡ್ ನೋಡಿ, 1 ಇಯರ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾಯಿದೆ. ಇವತ್ತು ಆಲ್ರೆಡಿ 23. ಇನ್ನೂ ಸೆಲೆಬ್ರೇಟ್ ಮಾಡ್ಕೊತಾನೆ ಇದ್ದೀವಿ. ಆ್ಯಂಡ್ ಫುಡ್ ಆರ್ಡರ್ ಮಾಡಿದ್ವಿ, ಅದು ಬರೋದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಎಷ್ಟೇ ಆದರೂ ಈ ವೆಯ್ಟಿಂಗ್ ಅನ್ನೋದು ತುಂಬ ಇರಿಟೇಷನ್. ಆ್ಯಂಡ್ ವೆಯ್ಟ್ ಮಾಡೋ ಗ್ಯಾಪಲ್ಲಿ ಎಲ್ಲನೂ ಫೋನ್ ಇಟ್ಕೊಂಡು ಕೂತಿದ್ದಾರೆ. ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ, 3 ಜನ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ನಾನು ಫೋನ್ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಫುಡ್ ಬಂತು. ಇನ್ನು ರೈಸ್ ಐಟಮ್ ಬಂದಿರಲಿಲ್ಲ, ಸದ್ಯಕ್ಕೆ ಇಷ್ಟು ಬಂದಿತ್ತು. ಆ್ಯಂಡ್ ನನಗಿಲ್ಲಿ ಇಷ್ಟ ಆಗುತ್ತೆ ಫುಡ್ಡು, ಸೊ ಇಲ್ಲಿಗೆ ಬಂದಿದ್ದು. ಆ್ಯಂಡ್ ನಾವು ಕೂಡ ತುಂಬ ದಿನ ಆದಮೇಲೆ ಹೊರಗಡೆ ಅಂದರೆ ಬಂದು ಕ್ಯಾಪ್ಚರ್ ಮಾಡ್ತಿರೋದು. ಸೊ ಫುಡ್ ಚೆನ್ನಾಗಿತ್ತು, ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಇದು ಔಟ್ಸೈಡ್ ಅಂದರೆ ಎಂಟ್ರೆನ್ಸ್ ಇರುತ್ತಲ್ವ ಅದು. ಆ್ಯಂಡ್ ಉಳಿದಿರೋ ಕೇಕ್ನ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಬಂದ್ವಿ. ಈಗ ಮನೆ ಕಡೆ ಹೋಗೋದೇ ಗೈಸ್. ಸಿಂಪಲ್ಲಾಗಿ ಸ್ಪೆಷಲ್ಲಾಗಿ ಈ ಥರ ಇತ್ತು ನಮ್ಮದು ಒಂದು ಕಪಲ್ ಡೇಟ್ ವಿತ್ ಬ್ರದರ್ಸ್ ಅನ್ನೋ ಥರ ಇತ್ತು. ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ಐಸ್ ಕ್ರೀಮ್ ಸಿಗಲಿಲ್ಲ. ಸೊ ಇಲ್ಲೇ ನಮ್ಮ ಮನೆ ರೋಡಲ್ಲಿ ಅರುಣ್ ಐಸ್ ಕ್ರೀಮ್ಸ್ ಇತ್ತು. ಸೊ ಇಲ್ಲಿಗೆಲ್ಲ ಬಂದು ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ಒಂದೊಂದು ತಿಂದ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಅಂದರೆ 11 o'clock ಆಗಿತ್ತು. ನಾವು ಆಫೀಸ್ ಮುಗಿಸ್ಕೊಂಡು ಬಂದು ಊಟಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ 11 o'clock ಆಗಿತ್ತು. ಆ್ಯಂಡ್ ನಮ್ಮ ಹಸ್ಬೆಂಡ್ ನಾನು ತಿನ್ನೋದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ. ನನ್ನನ್ನೇ ಯಾಕೆ ಕ್ಯಾಪ್ಚರ್ ಮಾಡ್ತೀಯ, ಕೊಡು ನೀನು ಕ್ಯಾಪ್ಚರ್ ಮಾಡ್ತೀನಿ ಅಂತ ನಾನು ಫೋನ್ ಇಸ್ಕೊಂಡು ಅವ್ರದ್ದು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ಬರುತ್ತೆ. ಆ್ಯಂಡ್ ಲೇಟ್ ನೈಟ್ ಆಗಿತ್ತಲ್ವ, 11 o'clock ಆಗಿತ್ತು. ಆವಾಗ ಐಸ್ ಕ್ರೀಮ್ ತಿಂದ್ವಿ. ನನಗೇನು ಆಗಿಲ್ಲ, ನನಗೆ ಲಾಸ್ಟ್ ವೀಕೇ ಕೋಲ್ಡ್ ಬಂದಿದ್ದಾಯಿತು, ಕಾಫ್ ಬಂದಿದ್ದಾಯಿತು, ನಾನು ಸೆಟ್ ರೈಟ್ ಆಗಿದ್ದಾಯಿತು. ನಮ್ಮ ಹಸ್ಬೆಂಡು 11 o'clock ಐಸ್ ಕ್ರೀಮ್ ತಿಂದ್ರಾ, ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಗಂಟಲ್ಲಿ ಕಿಚ್ ಕಿಚ್ ಅಂತ ಹೇಳ್ತಿದ್ದರು. ಆ್ಯಂಡ್ ಇದಾಗಿತ್ತು ನಮ್ಮ ಸಿಂಪಲ್ ಸೆಲೆಬ್ರೇಷನ್ ವ್ಲಾಗ್. ಆ್ಯಂಡ್ ಇದು ಸ್ಮಾಲ್ ಶಾರ್ಟ್ ವ್ಲಾಗ್ ಆಗಿತ್ತು. ಆ್ಯಂಡ್ ಸ್ಪೆಷಲ್ ವ್ಲಾಗ್ ಆಗಿತ್ತು, ಸಿಂಪಲ್ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.